ಸೊ ಫಸ್ಟು ಈ ಥರ ಸ್ಟ್ರಿಪ್ ಎಷ್ಟು ದೊಡ್ಡದು ಬೇಕಾದರೂ ತೊಗೊಳ್ಳಿ. ನಿಮ್ಮ ನೆಕ್ ಲೈನ್, ನಿಮ್ಮ ನೆಕ್ಗೆ ಮೇಲಿಂದ ಕೆಳಗವರೆಗೂ ಎಷ್ಟು ಬೇಕೋ ಅದಕ್ಕಿಂತ 1 or 2 ಇಂಚಸ್ ಜಾಸ್ತಿನೇ ತೊಗೊಳ್ಳಿ. ಈ ಥರ ಇವಾಗ ನಾನು 2 ಇಂಚ್ಗೆ ಈ ಮೇನ್ ಬಟ್ಟೆ ಫ್ಯೂಸಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಅದು ದಪ್ಪ ಇರುತ್ತೆ ಅಂತ. ಸೊ 2 ಇಂಚ್ಗೆ ಈ ಥರ ಬಟ್ಟೆ, ಆಮೇಲೆ ಒಂದು ವೈಟ್ ಬಟ್ಟೆ 1.5 ಇಂಚ್ಗೆ. ಸೊ ಪ್ಯಾಚ್ ಈ ಥರ ಬರುತ್ತೆ. ಸೊ ಆ ಥರ ತೊಗೊಂಡಿದ್ದೀನಿ. ಸೊ ಇದು ಸೆಂಟ್ರ್ ಪಾಯಿಂಟ್ ಇಲ್ಲಿರುತ್ತೆ. ಸೆಂಟ್ರ್ ಪಾಯಿಂಟಿಂದ ಎಷ್ಟು ಅಗಲ ಕಟ್ಟಬೇಕು ನನಗೆ, ಇವಾಗ 1 ಇಂಚ್ ಕಟ್ಟಬೇಕು ಅಂದರೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕೆಳಗಡೆನೂ 1 ಇಂಚ್ ಇರುತ್ತೆ, ಕೆಳಗಡೆನೂ 1 ಇಂಚ್ ಮಾರ್ಕ್ ಮಾಡಿಕೊಂಡು ಇದು ವಿ ಶೇಪ್, ಈ ಥರ ವಿ ಶೇಪಲ್ಲಿ ನಾನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಫಸ್ಟು ಫ್ರಂಟದು ನೆಕ್ ಫಿನಿಶ್ ಮಾಡ್ಕೊಳ್ಬೇಕಂದ್ರೆ ರೆಡಿ ಮಾಡ್ಕೊಳ್ಬೇಕು. ಸೊ ಟರ್ನ್ ಮಾಡಿಕೊಂಡು ಸೊ ಈ ಥರ ವಿ ಶೇಪ್ಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಕಟ್ ಮಾಡಬೇಕು. ಸೊ ಈ ಥರ ಕಟ್ ಮಾಡಿಕೊಂಡು ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಒಂದು ಅಯನ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ಈ ಎಡ್ಜ್ನ ಅಯನ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಇದ್ರ ಮೇಲೆ ನೀವು ಸ್ಟಿಚ್ ಮಾಡಬೇಕು. ಸೊ ಅಯನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಲೈನೆಲ್ಲ ಕರೆಕ್ಟಾಗಿ ಫ್ಲ್ಯಾಟಾಗಿ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ಇವಾಗ ಅದು ಅಯನ್ ಮಾಡಿದ್ಮೇಲೆ ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಸ್ಟಿಚ್ ಹಾಕ್ಕೊಂಡ್ರೆ ಎಲ್ಲ ಸೇರಿ ಒಂದೇ ಸೈಡು ಸ್ಟಿಚ್ ಇರುತ್ತೆ. ಸೊ ಈ ಪಟ್ಟಿಯಲ್ಲಿ ಇದು ಬಿಟ್ಟು ಬೇರೆ ಏನಾದರೂ ಡಿಸೈನು ಮಾಡ್ಕೊಳ್ಬೋದು, ಅದು ನಿಮ್ಮ ಇಷ್ಟ, ಏನು ಬೇಕಾದರೂ ಮಾಡ್ಕೊಳ್ಬೋದು. ಸೊ 2 ಜಾಯಿನ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಸೊ ಈ ಥರ 2 ಪೀಸ್ ಸ್ಟಿಚ್ ಮಾಡ್ಕೊಳ್ಳಿ, ಒಂದು ಈ ಕಡೆ ಒಂದು ಈ ಕಡೆ. ನಾವು ಓವರ್ಲ್ಯಾಪ್ ಮಾಡುವಾಗ ಈ ಥರ ಡಿಸೈನ್ ಬರುತ್ತೆ. ಸೊ ಓವರ್ಲ್ಯಾಪ್ ಮಾಡುವಾಗ ಈ ಥರ ಡಿಸೈನ್ ಬರುತ್ತೆ. ಬಟ್ ಬಿಫೋರ್ ದಟ್ ನಾವು ಏನು ಮಾಡಬೇಕು, ನೆಕ್ ಲೈನ್ ನಮ್ಮದು ವಿ ಅಂತ ಕಟ್ ಮಾಡ್ಕೊಂಡಿದ್ದೀವಲ್ಲ, ಗ್ಯಾದರ್ಸ್ ಕೊಡಬೇಕು. ಸೊ ಅದನ್ನು ಕೊಟ್ಟ ಮೇಲೇ ಇದನ್ನು ಅಟ್ಯಾಚ್ ಮಾಡೋಕ್ಕಾಗತ್ತೆ. ಸೊ ಇದು ಸ್ಟಿಚ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಫ್ರಂಟ್ನ ತಗೊಳ್ಳಿ. ಸೊ ಫ್ರಂಟ್ನ ನಾವು ಆದಷ್ಟು ಇಷ್ಟ ಅಗಲ ಕೊಟ್ಟಿದ್ದೀವಿ, 3 ಇಂಚ್ ಅಗಲ ಕೊಟ್ಟಿದ್ದೀವಿ. 3 ಇಂಚ್ ಅಗಲ, ಸೊ 3 ಇಂಚ್ ಅಗಲನ ಕಮ್ಮಿ ಮಾಡಬೇಕು. ಸೊ 2 ಇಂಚ್ಗೆ ತರಬೇಕು. ಸೊ ಫಸ್ಟು ನೆಕ್ಕಲ್ಲಿ ನಾನು ಗ್ಯಾದರ್ಸ್ ಕೊಡ್ತೀನಿ. ಸೊ ಗ್ಯಾದರ್ಸ್ ಕೊಟ್ಬಿಟ್ಟು ರೆಡಿ ನಮಗೆ ರೆಡಿ ಬಂದ್ಬಿಟ್ಟು ನಮಗೆ 2 ಇಂಚ್ ಬೇಕು. ಸೊ 2 ಇಂಚ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ 2 ಇಂಚು ಇಲ್ಲಿಂದ ಇಲ್ಲಿ ತೊಗೊಳ್ಬೇಕು ಅಲ್ವಾ. ಸೊ ಹಾಫ್ ಇಂಚ್ ತೆಗೆದುಬಿಡಿ. ಸೊ ಹಾಫ್ ಇಂಚ್ ತೆಗೆದ್ರೆ ಇದು ಇಡೀ ಪ್ಲೀಟ್ನ ನಾವು 1 ಇಂಚ್ಗೆ ಶ್ರಿಂಕ್ ಮಾಡಬೇಕು. ಸೊ 1 ಇಂಚ್ಗೆ ನಾವು ಗ್ಯಾದರ್ಸ್ ಚಿಕ್ಕದಾಗಿ ಗ್ಯಾದರ್ಸ್ ಕೊಟ್ಕೊಂಡು ಹೋಗಬೇಕು. ಸೊ ಇದನ್ನು 1 ಇಂಚ್ಗೆ ಸ್ಟಿಚ್ ಮಾಡಿದ್ರೆ ಓವರಾಲ್ ನಾವು ಸ್ಟಿಚ್ ಮಾಡಿದ್ಮೇಲೆ ರೆಡಿ ನಮಗೆ 2 ಇಂಚ್ ಬೇಕು. ಸೊ ನಮ್ಮ ಪೇಪರಲ್ಲಿ ನಾವು 2 ಇಂಚೇ ಬಿಟ್ಟಿದ್ದು. ಸೊ ಈ ಥರ ಫಸ್ಟು ಇಲ್ಲಿ ಪ್ಲೀಟ್ ಹಾಕ್ಕೊಂಡ್ಬಿಡಿ. ಸೊ ಇಲ್ಲಿ ಪ್ಲೀಟ್ ಹಾಕ್ಕೊಂಡಾದ್ಮೇಲೆ ಇವಾಗ ನಾವು ಲೇಸ್ನ ಅಟ್ಯಾಚ್ ಮಾಡೋಣ. ಸೊ ಲೇಸ್ನ ಅಟ್ಯಾಚ್ ಮಾಡೋಕ್ಕೆ ನಾವಿವಾಗ ಇದು ಹಿಂಗೆ ಕಾಣಬೇಕು ಅಲ್ವಾ. ಸೊ ಈ ಲೇಸು ಈ ಥರ ಕಾಣಬೇಕು. ಸೊ ಆವಾಗ ಅದನ್ನು ಇಲ್ಲಿ ಅಟ್ಯಾಚ್ ಮಾಡೋಣ. ಸೊ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಉಲ್ಟಾ ಹಿಂಗೆ ತಿರುಗಿಸುವಾಗ ಅದು ಈ ಥರ ಬರುತ್ತೆ.
ಸೊ ಇಲ್ಲಿ ಒಂದು 1/2 ಇಂಚು ಇಲ್ಲಿವರೆಗೂ ಬರಬೇಕು. ಈ ವಿ ಶೇಪ್ ಇದೆ ನೋಡಿ, ಇಲ್ಲಿವರೆಗೂ ಬರಬೇಕು. ಸೊ ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಸೊ 1/2 ಇಂಚ್ ತಿರ್ಗಾ ಅಲವೆನ್ಸು ನಿಮಗೆ ಈವನ್ ಆಗಿಲ್ಲ ಅಂದರೆ ಫಸ್ಟು ಈವನ್ ಆಗಿ ಕಟ್ ಮಾಡ್ಕೊಳ್ಳಿ. ಹಿಂದೆ ನಿಮಗೆ ಹೆಚ್ಚು ಕಮ್ಮಿ ಇದೆ ಅಂದರೆ ಫಸ್ಟು ಈವನ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಈವನ್ ಆಗಿ ಕಟ್ ಮಾಡ್ಕೊಳ್ಳುವಾಗ ನಿಮಗೆ 1/2 ಇಂಚ್ ಎಷ್ಟು ಕರೆಕ್ಟಾಗಿ ಬರಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಸೊ 1/2 ಇಂಚ್ಗೆ ಸ್ಟಿಚ್ ಮಾಡಿ, ಫೇಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ. ಸೊ ಕೆಳಗಡೆ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಆಮೇಲೆ ಕಟ್ ಮಾಡ್ಕೊಳ್ಬೋದು. ಸೊ ಕರೆಕ್ಟಾಗಿ 1/2 ಇಂಚ್ಗೆ ಇಲ್ಲಿ ಸ್ಟಿಚ್ ಮಾಡಿಕೊಂಡು ನೋಡಿ, ಇವಾಗ ಹಿಂಗೆ ಟರ್ನ್ ಮಾಡಿದ್ರೆ ನಿಮಗೆ ಆ ನೆಕ್ಕು ಫಿನಿಶ್ ಆಗಿರುತ್ತೆ. ಸೊ ಅದೇ ಥರನೇ ಈ ಕಡೆನೂ ಅದಾದಮೇಲೆ ಇಲ್ಲಿ ನಾಚ್ ಹೊಡೆದ್ಬಿಟ್ಟು ಇದನ್ನು ಒಳಗಡೆ ನಾವು ಹಿಂಗೆ ತಳ್ಳಬೇಕು. ಸೊ ಒಳಗಡೆ ಹಿಂಗೆ ತಳ್ಳಬೇಕು. ಸೊ ಅದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಸೊ ಈ ಕಡೆನೂ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಫೇಸಿಂಗ್ ಇದೆ ಅಂದರೆ ಸೊ ನಮಗೆ ಈ ಸ್ಟಿಚ್ಚು ಈ ಥರ ಬರಬೇಕು, ಈ ನೆಕ್ಕು ಈ ಥರ ಬರಬೇಕು. ಸೊ ಏನು ಮಾಡಬೇಕು, ನಾವು ಈ ಕಡೆಯಿಂದ ಸ್ಟಿಚ್ ಮಾಡಬೇಕು. ತಿರ್ಗಾ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಂಡ್ಬಿಡಿ. ಸೊ ಟ್ರಿಮ್ ಮಾಡಿಕೊಂಡು ಹಿಂಗೆ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು 1/2 ಇಂಚ್ಗೆ. ಸೊ ಅದು ಓಪನ್ ಆಗುವಾಗ ಈ ಥರ ಬರುತ್ತೆ. ಸೊ ತಿರ್ಗಾ ಈ ಪಾಯಿಂಟ್ಗೆ ಬಂದು ಸ್ಟಾಪ್ ಮಾಡಬೇಕು. ಸೊ ನೋಡಿ, ಇವಾಗ ಎರಡು ಈ ಥರ ಬಂದು ಸ್ಟಿಚ್ ಮಾಡಿಕೊಂಡು ಸ್ಟಾಪ್ ಮಾಡಬೇಕು. ಸೊ ಇವಾಗ ಸ್ಟಿಚ್ ಆದಮೇಲೆ ಇಲ್ಲಿ ವಿ ಶೇಪ್ ಇದೆ ನೋಡಿ, ಇಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆ ವಿ ಶೇಪ್ಗೆ ಈ ಕಡೆ ಟ್ರಿಮ್ ಮಾಡ್ಕೊಳ್ಳಿ. ಅದಾದಮೇಲೆ ಅದೇ ಥರ ಈ ಕಡೆನೂ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಇದನ್ನು ಒಳಗಡೆ ಬಿಡಬೇಕು. ಸೊ 2 ಪೀಸ್ ನಾನು ಒಳಗಡೆ ಬಿಡಬೇಕು. ಸೊ ಟ್ರಿಮ್ ಮಾಡಿ ಒಳಗಡೆ ಬಿಟ್ಟರೆ ನಿಮಗೆ ಈ ಥರ ಬರುತ್ತೆ. ಫಿನಿಶಿಂಗ್ ಎಲ್ಲ ಒಳಗಡೆ ಹೋಗಿರುತ್ತೆ. ನಿಮ್ಮ ನೆಕ್ಲೈನು ಈ ಥರ ಬರುತ್ತೆ. ಸೊ ಇವಾಗ ಇದನ್ನು ಟಾಪ್ ಸ್ಟಿಚ್ಚು ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿಯೇ ಅಯನ್ ಮಾಡ್ಕೊಂಡ್ರೂ ಕೂತ್ಕೊಳ್ಳುತ್ತೆ. ಸೊ ಇವಾಗ ನೋಡಿ, ಇದು ಅಯನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿದೆ. ಇಲ್ಲಿ ಮುಂದೆನೂ ಫ್ರಿಲ್ಸ್ ಇದೆ. ಸೊ ಇಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಬಂದರೆ ಇದು ಮುಗಿಯುತ್ತೆ. ಸೊ ಇದನ್ನು ಡಿಸ್ಟರ್ಬ್ ಮಾಡಬೇಡಿ, ಯಾಕಂದರೆ ಇದು ಆಲ್ರೆಡಿ ನಾವು 2 ಇಂಚಸ್ ಅಂತ ಹಾಕ್ಕೊಂಡಿದ್ದೀವಲ್ವ. ಸೊ ಎಕ್ಸಾಕ್ಟ್ಲಿ 2 ಇಂಚಸ್ ಇದೆ ನೋಡಿ. ಅಗಲ ಕಮ್ಮಿ ಜಾಸ್ತಿ ಇರಬಾರ್ದು. ನಾವು ಎಷ್ಟು ಮೆಷರ್ಮೆಂಟ್ ತೊಗೊಂಡಿದ್ವೋ ಅಷ್ಟೇ ಮೆಷರ್ಮೆಂಟ್ ತೊಗೊಂಡಿರಬೇಕು. ಸೊ ನಾವು 2 ಇಂಚಸ್ ಹೇಳಿದ್ದಕ್ಕೆ ಸೊ ನಾವು 2 ಇಂಚಸ್ಗೆ ಸ್ಟಾಪ್ ಮಾಡಿದ್ದೀವಿ. ಸೊ ಇವಾಗ ಇದನ್ನೇ ಹಿಂಗೆ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ಸೊ ಹಿಂಗೆ ಇಟ್ಕೊಂಡು ಪಿನ್ ಹಾಕಿದ್ರೆ ಅದು ಈ ಕಡೆ ಆ ಕಡೆ ಹೋಗಲ್ಲ. ಸೊ ನಾನಿವಾಗ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಎಡ್ಜಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕಿ
ಟಾಪ್ ಸ್ಟಿಚ್ ಹಾಕ್ಕೊಂಡು ವಿ ಶೇಪ್ ತಗೊಂಡು ತಿರ್ಗಾ ಗ್ಯಾದರ್ಸ್ ಮೇಲೇ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಸೊ ಇದಾದಮೇಲೆ ಎಕ್ಸ್ಟ್ರಾ ಇದು ಬಂದಿದೆ ನೋಡಿ ಶೋಲ್ಡರು. ಸೊ ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಹಿಂದೆನೂ ಇದು ಎಕ್ಸ್ಟ್ರಾ ಇದೆ ನೋಡಿ. ಸೊ ಈ ಎಕ್ಸ್ಟ್ರಾ ನಾನು ಕಟ್ ಮಾಡಿಕೊಳ್ಬೇಕು. ಸೊ ಇದನ್ನೆಲ್ಲ ಓವರ್ಲಾಕ್ ಮಾಡಿಕೊಂಡ್ರೆ ನಿಮಗಿನ್ನೂ ಫಿನಿಶಿಂಗ್ ಬೆಟರಾಗಿರುತ್ತೆ. ಸೊ ಹಿಂದೆ ಶೋಲ್ಡರ್ 2 ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಫ್ರಂಟ್ ಟು ಬ್ಯಾಕು ಅಟ್ಯಾಚ್ ಮಾಡಬೇಕು. ಸೊ ಫ್ರಂಟ್ ಟು ಬ್ಯಾಕ್ಗೆ ಆಲ್ರೆಡಿ ಫ್ರಂಟ್ ಮುಗಿಸ್ಬಿಟ್ಟಿದ್ದೀವಿ. ಸೊ ಬ್ಯಾಕ್ಗೆ ಒಂದು ಕ್ರಾಸ್ ಪೀಸ್ ಕೊಟ್ಟು ಫಿನಿಶ್ ಮಾಡ್ತೀನಿ. ಸೊ ಕ್ರಾಸ್ ಪೀಸ್ ಯೂಶಲಿ ಒಂದು 2 ಇಂಚಸ್ ತೊಗೊಂಡು ಇದನ್ನು ಫಿನಿಶ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇದಕ್ಕೆ ಬ್ಯಾಕ್ಗೆ ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ. ಕ್ರಾಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ 1/2 ಇಂಚ್ ಅಲವೆನ್ಸ್ ಅಂದಮೇಲೆ ಫೇಸ್ ಆನ್ ಫೇಸ್ ಇದು ರೆಗ್ಯುಲರಾಗಿ ನಾವೆಲ್ಲ ನೆಕ್ ಲೈನ್ಗೂ ಫಿನಿಶ್ ಮಾಡೋ ಥರನೇ ಮಾಡ್ತಿದ್ದೀನಿ. ಸ್ಟಿಚ್ ಮಾಡಿಕೊಂಡು 1/2 ಇಂಚಿಗೆ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಫೋಲ್ಡ್ ಮಾಡಿಕೊಂಡು ಎಲ್ಲ ಸೇರಿ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಇದ್ರ ಮೇಲೆ ಕ್ರಾಸ್ ಪೀಸ್ ಇದೆ ನೋಡಿ, ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲಿಲ್ಲ. ಸೊ ಎಲ್ಲ ಸೇರಿ ಒಂದು ಸ್ಟಿಚ್ ಹಾಕಬೇಕು. ಸೊ ಇವಾಗ ಎಕ್ಸಸ್ ಇರೋದನ್ನ ಟ್ರಿಮ್ ಮಾಡಿಬಿಡಿ. ಸೊ ಎಕ್ಸಸ್ ಇರೋದನ್ನ ಟ್ರಿಮ್ ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ಈ ಎಕ್ಸಸ್ ಇರೋದನ್ನ ಟ್ರಿಮ್ ಮಾಡಿಬಿಡಿ. ಯಾವಾಗಲೂ ಫೋಲ್ಡ್ ಮಾಡಿಕೊಂಡು ಟ್ರಿಮ್ ಮಾಡಿ, ಆವಾಗ ನಿಮಗೆ ಎಕ್ಸಾಕ್ಟಾಗಿ ಎಷ್ಟು ಹೋಗಬೇಕು ಅಂತ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಬ್ಯಾಕು ಸ್ಟಿಚ್ ಮಾಡಾಯಿತು, ಫ್ರಂಟು ಸ್ಟಿಚ್ ಮಾಡಾಯಿತು. ಇವಾಗ ಬ್ಯಾಕ್ದು ಫ್ರಂಟ್ದು ನೆಕ್ಲೈನ್ನ ಜಾಯಿನ್ ಮಾಡಿಕೊಳ್ಬೇಕು. ಸೊ ನೆಕ್ಲೈನ್ನ ಜಾಯಿನ್ ಮಾಡ್ಕೊಂಡಾಗ ಇವಾಗ ಇಲ್ಲಿದೆ ನೋಡಿ. ಸೊ ಇದು ಫೇಸು ಅಲ್ವಾ. ಸೊ ಇದು ಫೇಸು, ಇದು ಫೇಸ್ ಮೇಲೆ ಫೇಸು ಹಿಂಗಿರಬೇಕು. ಸೊ ಇದನ್ನು ಶೋಲ್ಡರ್ ಈ ಥರ ಅಟ್ಯಾಚ್ ಮಾಡಬೇಕು. ಸೊ ಈ 1/2 ಇಂಚ್ ಇದೆ ನೋಡಿ ಬ್ಯಾಕಲ್ಲಿ. ಸೊ ಅದು ಆಚೆ ಇರಲಿ. ಜಸ್ಟ್ ಫಸ್ಟು ನೆಕ್ ಲೈನ್ ಮಾತ್ರ ಸ್ಟಿಚ್ ಮಾಡಿ ಶೋಲ್ಡರ್ಸ್ಗೆ ಅಟ್ಯಾಚ್ ಮಾಡಬೇಕು. ಸೊ ಶೋಲ್ಡರ್ಸ್ಗೆ ಮಾತ್ರ ಅಟ್ಯಾಚ್ ಮಾಡಿ 1/2 ಇಂಚು.
ಸೊ ಅದಾದಮೇಲೆ ಈ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಸೊ ಎಕ್ಸ್ಟ್ರಾ ಬಿಟ್ಟಿರೋದನ್ನ ಹಿಂಗೆ ಫೋಲ್ಡ್ ಮಾಡಿ ತಿರ್ಗಾ ಇನ್ನೊಂದು ಸ್ಟಿಚ್ ಹಾಕಬೇಕು. ಸೊ ಸ್ಟಿಚ್ ಹಾಕುವಾಗ ನಿಮಗೆ ಆಟೋಮ್ಯಾಟಿಕಲಿ ಇಲ್ಲಿ ನೋಡಿ ಎಡ್ಜು ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ಸೊ ಎಡ್ಜು ಎಷ್ಟು ನೀಟಾಗಿ ಫಿನಿಶ್ ಆಗಿದೆ, ಬ್ಯಾಕು ಇಷ್ಟು ನೀಟಾಗಿ ಫಿನಿಶ್ ಆಗಿದೆ. ಇಲ್ಲಿ ಓವರ್ಲಾಕ್ ಮಾಡ್ಕೊಳ್ಬೋದು. ಈ ಥರ ನೆಕ್ ಲೈನ್ ಒಂದು ಸೈಡ್ ನಿಮಗೆ ಈ ಥರ ಶೋಲ್ಡರ್ಸ್ ಬರಬೇಕು. ಸೊ ಅದೇ ಥರನೇ ಈ ಕಡೆನೂ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಸೊ ತಿರ್ಗಾ ಫೇಸ್ ಮೇಲೆ ಫೇಸ್ ಇಟ್ಕೊಳ್ಳಿ. ಸೊ ಫೇಸ್ ಮೇಲೆ ಫೇಸ್ ಇಟ್ಕೊಂಡು ಇದು ಓಪನ್ ಇರುತ್ತಲ್ಲ, ಇದು ಓಪನ್ ಇರಲಿ. ಶೋಲ್ಡರ್ಸ್ ಮಾತ್ರ ಅಟ್ಯಾಚ್ ಮಾಡಿ, ಅಟ್ಯಾಚ್ ಮಾಡಿಬಿಟ್ಟು ಒಂದು ಸ್ಟಿಚ್ ಮಾಡಿಕೊಳ್ಬೇಕು. ಶೋಲ್ಡರ್ಸ್ ಮಾತ್ರ ಒಂದು ಸ್ಟಿಚ್ ಹಾಕ್ಕೊಂಡು ವಾಪಸ್ಸು ಶೋಲ್ಡರ್ಸ್ನ ಅದೇ 1/2 ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕಬೇಕು. ಸೊ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇನ್ನೊಂದು ಟಾಪ್ ಸ್ಟಿಚ್ ಹಾಕಬೇಕು. ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಹಿಂಗೆ ಟರ್ನ್ ಮಾಡಿದರೆ ಈ ಸೈಡು ನಮಗೆ ನೆಕ್ಕು ಫಿನಿಶ್ ಆಯಿತು. ಸೊ ಈ ಬ್ಯಾಕಲ್ಲಿ ಬಿಟ್ಟಿರೋದನ್ನ ಹೆಮ್ಮಿಂಗ್ ಮಾಡ್ಬೋದು, ಇಲ್ಲಾಂದರೆ ಸ್ಟಿಚ್ಚು ಮಾಡ್ಬೋದು. ಹೆಮ್ಮಿಂಗ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆ ಸ್ಟಿಚ್ ಕಾಣಲ್ಲ, ಎಲ್ಲ ಇನ್ಸೈಡ್ ಫಿನಿಶಿಂಗ್ ಆಗಿರುತ್ತೆ. ಸೊ ಇವಾಗ ಆರ್ಮ್ ರೌಂಡು ಸೈಡ್ಸು ಮತ್ತು ಬಾಟಮ್ ಅಷ್ಟೇ ಪೆಂಡಿಂಗ್ ಇದೆ. ಸೊ ಆರ್ಮ್ ರೌಂಡ್ಗೆ ನಾನು ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ. ಕ್ರಾಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. 1/2 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ ಅಂದರೆ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ತಿರ್ಗಾ 1/2 ಇಂಚನ್ನ ಹಿಂಗೆ ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ ಹಾಕಬೇಕು. ಆ ಪೀಸ್ ಕೊಟ್ಟಿದ್ದೀವಿ ನೋಡಿ ಕ್ರಾಸ್ ಪೀಸು, ಅದರಲ್ಲಿ ಟಾಪ್ ಸ್ಟಿಚ್ ಹಾಕಬೇಕು.
ಸೊ ಎಕ್ಸಸ್ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಎಕ್ಸಸ್ನ ಹಿಂಗೆ ಟ್ರಿಮ್ ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡಿ ಬೇಕಾದರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡಿದ್ರೂ ನಿಮಗೆ ನೀಟಾಗಿರುತ್ತೆ. ಸೊ ಆ ಸೈಡು ಅದೇ ಥರ ಸ್ಟಿಚ್ ಮಾಡಿಕೊಂಡು ನೀವು ಸೈಡ್ನ ಸ್ಟಿಚ್ ಮಾಡಬೇಕು. ಸೊ ಫೈನಲಿ ಸೈಡ್ ಸ್ಟಿಚ್ ಹಾಕ್ಬಿಟ್ಟು ಬಾಟಮ್ನ ಫಿನಿಶ್ ಮಾಡಬೇಕು. ಸೊ ಸೈಡಲ್ಲಿ ನಾವು ಎಷ್ಟು ಬಿಟ್ಟಿದ್ದೀವಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. 1 ಇಂಚ್ ಅಲವೆನ್ಸ್ ಬಿಟ್ಟಿದ್ವಿ. ಸೊ 1 ಇಂಚ್ ಅಲವೆನ್ಸ್ ಬಿಟ್ಟಿದ್ವಿ. ಸೊ ಮೇಲಿಂದ 1 ಇಂಚ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡಬೇಕು. ಸೊ 2 ಕಡೆನೂ 1 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಿಮ್ಮ ಸ್ಟಿಚ್ ಹಾಕ್ಕೊಳ್ಬೇಕಂದ್ರೆ ಹಾಕ್ಕೊಳ್ಳಿ. ಇದು ಆಲ್ರೆಡಿ ಸ್ವಲ್ಪ ಲೂಸ್ ಇರುತ್ತೆ, ಸೊ ಸ್ಟಿಚ್ ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಯಾಕಂದರೆ ನಮ್ಮ ಫ್ರಂಟೆಲ್ಲ ಗ್ಯಾದರ್ಸ್ ಕೊಟ್ಟಿದ್ದೀವಲ್ಲ. ಸೊ ಈ ಕಡೆನೂ ಅಷ್ಟೇ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬಾಟಮ್ನ ಸ್ಟಿಚ್ ಮಾಡಿಬಿಡಿ. ಸೊ ಬಾಟಮ್ನ ಸ್ಟಿಚ್ ಮಾಡಿಕೊಂಡ್ರೆ ಈ ಕುರ್ತಾದು ಮುಗೀತು. ಸೊ ಫೋಲ್ಡ್ ಮಾಡಿಕೊಂಡು ಒನ್ ಇಂಚು ಕೆಳಗಡೆ ಅಲವೆನ್ಸ್ ಬಿಟ್ಟಿದ್ದೀವಲ್ಲ ಫೋಲ್ಡಿಂಗ್ಗೆ, ಸೊ ಆ 1 ಇಂಚನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು.
ಸೊ ಬಾಟಮು ಸ್ಟಿಚ್ ಆಯಿತು. ಸೊ ಈ ಟಾಪು ರೆಡಿ ಆಯಿತು. ಸೊ ಈ ಥರ ಈ ಟಾಪು ರೆಡಿ ಆಯಿತು.